Hello students, I am Professor Taramati Nakod from Government First Grade College, Kundgod. Welcome back to Foreign Exchange class. In previous class, we have discussed the syllabus of Karnataka University for BCom 6M, that is Foreign Exchange. Today, we are going to start with Unit 1, that is Introduction part. This is the first part of Unit 1. In today's class, we are going to understand the meaning of foreign exchange. So first understand the introduction. Currency of a country has a legal acceptance within the political boundaries of that nation. For example, rupee as a currency has a value in India. So is a dollar in America, England, pound sterling, etc. So purchasing power of a currency has a value only in that currency. A transaction which crosses borders of a nation, the receipts and payment or a settlement of such transaction involves negotiation in a foreign currency. Foreign currency is a legal tender of another currency which does not have a legal acceptance in the other nations. So ಇದರ ಅರ್ಥ ಇವಾಗ ಒಂದು ದೇಶದಲ್ಲಿ ಒಂದು ಕರೆನ್ಸಿ ಅಂತದನ್ನ ಲೀಗಲ್ ಆಗಿ ಎಕ್ಸೆಪ್ಟೆನ್ಸ್ ಇರುತ್ತೆ. ಸೊ ಈಗ ನಾವು ಏನಾದ್ರೂ ಖರೀದಿ ಮಾಡಬೇಕು ಇಂಡಿಯಾ ಒಳಗಂದ್ರೆ ನಾವು ಏನನ್ನ ಯೂಸ್ ಮಾಡ್ತೀವಿ, ನಮ್ದು ಲೀಗಲ್ ಟೆಂಡರ್ ಮನಿ ಯಾವುದು ಅಂತಂದ್ರೆ ರುಪೀಸ್. ಅಮೆರಿಕಾದವರು ಡಾಲರ್ಸ್ ಯೂಸ್ ಮಾಡ್ತಾರೆ, ಇಂಗ್ಲೆಂಡ್ ಅಲ್ಲಿ ಪೌಂಡ್ ಸ್ಟರ್ಲಿಂಗ್ ಯೂಸ್ ಮಾಡ್ತಾರೆ. ಸೊ ಅದೇ ತರ ಎಲ್ಲ ದೇಶದಲ್ಲೂ ಅವ್ರವ್ರದೇ ಆಗಿರುವಂತ ಒಂದು ಕರೆನ್ಸಿ ಫಿಕ್ಸ್ ಇರುತ್ತೆ. ಸೊ ಆದ ಕಾರಣ ನಾವೇನ್ ಮಾಡ್ತೀವಿ, ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಿದಾಗ ಅವಾಗ ಪೇಮೆಂಟ್ ಮಾಡುವಾಗ ನಾನು ರುಪೀಸ್ ಅಲ್ಲಿ ಕೊಟ್ಟರು ಅವನು ತಗೊಂಡವನು ಆ ಕರೆನ್ಸಿನ ತನ್ನ ದೇಶದ ಕರೆನ್ಸಿಗೆ ಅದನ್ನ ಕನ್ವರ್ಟ್ ಮಾಡಿದಾಗ ಅಷ್ಟೇ ಅದನ್ನ ಅವನು ಉಪಯೋಗ ಮಾಡ್ಕೋಬಹುದು. ಸೊ ಇದು ಕನ್ವರ್ಷನ್ ಆಫ್ ಒನ್ ಕರೆನ್ಸಿ ಇಂಟು ಅನದರ್ ಕರೆನ್ಸಿ ಈಸ್ ರಿಕ್ವೈರ್ಡ್, ಹೌದಾ, ಫಾರ್ ಯೂಸ್ ಆಫ್ ದಟ್ ಕರೆನ್ಸಿ ಇನ್ ಹೀಸ್ ಓನ್ ಕಂಟ್ರಿ. ಓಕೆ, Indians receive foreign currency under these following ways. ಹೌದಾ, ಸೊ ಯಾವಾಗ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡ್ತೀರಿ, ದುಡ್ಡನ್ನ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತೀರಿ, ಹೌದಾ, ದೆನ್ ಸರ್ವಿಸಸ್ ಬೇರೆ ದೇಶದವ್ರಿಗೆ ಕೊಟ್ಟಾಗ ನಿಮಗೇನ್ ಬರುತ್ತೆ, ಫಾರಿನ್ ಕರೆನ್ಸಿ ಬರುತ್ತೆ. ನೆಕ್ಸ್ಟ್, an Indian has to make payment. ಸೊ ನಮ್ಗೆ ದುಡ್ಡು ಯಾವಾಗ ಕೊಡಬೇಕು, ಇನ್ ಫಾರಿನ್ ಕರೆನ್ಸಿ ಅಂಡರ್ ಫಾಲೋಯಿಂಗ್ ಹೆಡ್ಸ್. ಯಾವಾಗ ನಾವು ಪೇಮೆಂಟ್ ಫಾರಿನ್ ಕರೆನ್ಸಿಲಿ ಮಾಡ್ಬೇಕಂದ್ರೆ, ಫಾರ್ ಇಂಪೋರ್ಟ್ ನಾವು ಗೂಡ್ಸ್ ಬೇರೆ ದೇಶದಿಂದ ತಗೊಂಡ್ರೆ ಅಲ್ಲೇ ಪೇಮೆಂಟ್ ಕೊಡ್ಬೇಕು ಫಾರಿನ್ ಕರೆನ್ಸಿಗೆ. ಪೇಮೆಂಟ್ ಆಫ್ ಡಿವಿಡೆಂಡ್ ಅಂದ್ರೆ ನಿಮ್ಗೆ ಫಾರಿನ್ ಇನ್ವೆಸ್ಟರ್ ಏನಾದ್ರು ನಿಮ್ಮಲ್ಲಿ ಶೇರ್ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಡಿವಿಡೆಂಡ್ ಕೊಡಬೇಕು. ನೀವು ಅವ್ರ ಹತ್ರ ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಮತ್ತೆ ರೀಪೇಮೆಂಟ್ ಆಫ್ ಬೋರೋಡ್ ಫಂಡ್ ಇವನ್ನೆಲ್ಲ ಮಾಡಿದಾಗ ನಿಮ್ದು ಏನಾಗ್ತದೆ, ಕರೆನ್ಸಿ ಈಸ್ ಪೇಡ್ ಇನ್ ಫಾರಿನ್ ಕರೆನ್ಸಿ. ದೆನ್ ಸರ್ವಿಸಸ್ ರಿಸೀವ್ಡ್ ಫ್ರಮ್ ಫಾರಿನ್ ನ್ಯಾಷನಲ್ಸ್ ಅಂದ್ರೆ ಅವ್ರ ಕಡೆಯಿಂದ ನೀವು ಸರ್ವಿಸಸ್ ತಗೊಂಡ್ರೆ ಅವ್ರಿಗೆ ನೀವು ಪೇಮೆಂಟ್ ಕೊಡಬೇಕು, ಹೌದಾ. ಇಂಡಿಯನ್ ರುಪೀಸ್ ಕನ್ವರ್ಟೆಡ್ ಇನ್ ಟು ಸ್ಪೆಸಿಫಿಕ್ ಫಾರಿನ್ ಕರೆನ್ಸಿ ಟು ಮೇಕ್ ದ ಅಬೌವ್ ಪೇಮೆಂಟ್. ಸೊ ಇವಾಗ ಇವರೆಲ್ಲರಿಗೂ ಅವ್ರದೇ ಆಗಿರೋ ದೇಶದ ಕರೆನ್ಸಿಲಿ ನಾವು ಪೇಮೆಂಟ್ ಮಾಡ್ಬೇಕಂದ್ರೆ ಇಂಡಿಯನ್ ಕರೆನ್ಸಿನ ಕೊಟ್ಟು ನಮಗೆ ಬೇಕಾಗಿರೋ ದೇಶದ ಕರೆನ್ಸಿಯನ್ನ ನಾವು ಏನ್ ಮಾಡ್ತೀವಿ, ಕನ್ವರ್ಟ್ ಮಾಡಿಕೊಂಡು ಅವರಿಗೆ ಪೇಮೆಂಟ್ ಮಾಡ್ತೀವಿ. ಓಕೆ, ದೆನ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಈಚ್ ಕಂಟ್ರಿ, ಇಂಡಿಯಾ ಒಳಗೇನಿದೆ RBI, ಆಕ್ಟ್ ಆಸ್ ಅ ಕಸ್ಟೋಡಿಯನ್ ಆಫ್ ಅ ಫಾರಿನ್ ಕರೆನ್ಸಿ. Anyone who has to make payment in foreign currency has to buy it in exchange of Indian rupee. Any Indian who receives foreign currency has to deposit it with RBI and in exchange it will issue corresponding rupee. This exchange mechanism may be undertaken by central bank itself or on its behalf any authorized commercial bank can do. ಸೊ ಇವಾಗ ಇಂಡಿಯಾ ಒಳಗೆ ಏನಾಗ್ತದೆ, ನೀವು ಕರೆನ್ಸಿನ ಕನ್ವರ್ಟ್ ಮಾಡ್ಬೇಕಂದ್ರೆ RBI ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಸೊ ನಿಮ್ಗೆ ಎಷ್ಟು ರುಪೀಸ್ ನಮ್ಗೆ ಡಾಲರ್ಸ್ ಬೇಕು ಅಂತಂದ್ರೆ ಯು ಹ್ಯಾವ್ ಟು ಡೆಪಾಸಿಟ್ ಸಚ್ ಅಮೌಂಟ್ ವಿತ್ RBI and RBI will convert it into required currency and give it to you. Okay, so central bank has a total control over the exchange. So ಇದನ್ನ ನೀವು if it is a small amount, it can be even done with the
ಅದರ್ ಆಥರೈಸ್ಡ್ ಬ್ಯಾಂಕ್, RBI ಅವರು ಯಾವ ಅಥಾರಿಟಿ ಕೊಟ್ಟಿರ್ತಾರಲ್ಲ ಆ ಬ್ಯಾಂಕ್ ಅವರು ಅದು ಸ್ಪೆಸಿಫಿಕ್ ಬ್ರಾಂಚ್ ಅಲ್ಲಿ ಅದನ್ನ ಕನ್ವರ್ಟ್ ಮಾಡಿ ಕೊಡ್ತಾರೆ. ದೆನ್ ಫಾರಿನ್ ಎಕ್ಸ್ಚೇಂಜ್. Foreign exchange means exchange of foreign currency with a domestic currency, or exchange rate is a rate or the value at which one currency is exchanged with another. ಅದಾ ಫಾರಿನ್ ಎಕ್ಸ್ಚೇಂಜ್ ಅಂತಂದ್ರೆ ಎಕ್ಸ್ಚೇಂಜ್ ಆಫ್ ಫಾರಿನ್ ಕರೆನ್ಸಿ ವಿತ್ ಡೊಮೆಸ್ಟಿಕ್ ಕರೆನ್ಸಿ. ಹೌದಾ? ಸೊ ಇಂಡಿಯನ್ ರುಪಿ ಕೊಟ್ಟು ಫಾರಿನ್ ಕರೆನ್ಸಿ ತಗೋಬಹುದು ಅಥವಾ ಫಾರಿನ್ ಕರೆನ್ಸಿ ಕೊಟ್ಟು ಇಂಡಿಯನ್ ರುಪೀಸ್ ಅನ್ನ ತಗೊಳ್ಳೋದು. ದೆನ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಇಸ್ ಅ ರೇಟ್ ಆರ್ ಅ ವ್ಯಾಲ್ಯೂ ಅಟ್ ವಿಚ್ one currency is exchanged with another. So ಈಗ ಒಂದು ರೇಟ್ ಇರುತ್ತೆ, 60 rupees equal to $1. ಇದೇನದು ರೇಟ್. ಹೌದಾ? ಇಟ್ ಈಸ್ ಕಾಲ್ಡ್ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ದೀಸ್ ಟೂ ಕರೆನ್ಸೀಸ್. Then it is simply called as a exchange rate or a foreign exchange rate or FX rate. It is its value of one currency in terms of another currency. So exchange rate is nothing but the value of one currency in terms of another currency. $1 ಗೆ 60 rupees ಅಂದ್ರೆ ಒಂದು ಕರೆನ್ಸಿದು ಇನ್ನೊಂದು ಕರೆನ್ಸಿಯಲ್ಲಿ ನೀವೇನು ವ್ಯಾಲ್ಯೂನ ಹೇಳ್ತಾ ಇದ್ದೀರಿ. It is the rate at which one currency is converted into another currency. So ಇವಾಗ $1 ನಂಗೆ ಬೇಕಂದ್ರೆ ಎಷ್ಟು ಕೊಡ್ತಾ ಇದ್ದೀರಿ? 60 rupees. So it is a rate at which one currency is converted into another. Okay, next. Transactions in foreign exchange are regulated by each country with its own legislation and system. So India ಒಳಗ RBI ಇದೆ ಅಂತ ಹೇಳಿದೆ. ಸೊ ಅಲ್ಲಿ ಅದರ ಜೊತೆಗೆ ಆಕ್ಟ್ ಕೂಡ ಇದೆ. ಸೊ ದಟ್ ಈಸ್ Foreign Exchange Management Act. So earlier it was called FERA, Foreign Exchange Regulation Act ಅಂತ ಇತ್ತು. In 1999 it was converted as Foreign Exchange Management Act ಅಂತ ಹೇಳಿ. ಸೊ ಆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಫಾರಿನ್ ಎಕ್ಸ್ಚೇಂಜ್ ಆರ್ ಕರೆನ್ಸಿ ಅಂದ್ರೆ ಏನು ಅಂತಂದ್ರೆ ಡೆಪಾಸಿಟ್ಸ್, ಕ್ರೆಡಿಟ್ಸ್ ಅಂಡ್ ಬ್ಯಾಲೆನ್ಸಸ್ ಪೇಯಬಲ್ ಇನ್ ಎನಿ ಫಾರಿನ್ ಕಂಟ್ರಿ. ಸೊ ಫಾರಿನ್ ಎಕ್ಸ್ಚೇಂಜ್ ಯಾವಾಗ ಆಗ್ತದೆ? ಸೊ ವೆನ್ ಡೆಪಾಸಿಟ್ಸ್, ಕ್ರೆಡಿಟ್ ಅಂಡ್ ಬ್ಯಾಲೆನ್ಸ್ ಪೇಯಬಲ್ ಇನ್ ಫಾರಿನ್ ಕಂಟ್ರಿ. ಸೊ ಬೇರೆ ದೇಶದವ್ರಿಗೆ ನೀವು ಅದನ್ನು ಪೇಯಬಲ್ ಇದ್ದಾಗ ಅದು ಫಾರಿನ್ ಕರೆನ್ಸಿ ಆಗುತ್ತೆ. Drafts, traveler checks, checks of credit, bills of exchange drawn in Indian currency but payable in any foreign country. ಸೊ ಇವಾಗ ಇಂಡಿಯನ್ ರುಪೀಸ್ ಅಲ್ಲಿ ಮಾಡಿದ್ರು ಅದನ್ನ ನೀವು ಫಾರಿನ್ಗೆ ಬೇರೆ ದೇಶದವ್ರಿಗೆ ಪೇಯಬಲ್ ಇದ್ದಾಗ. ಸೊ ಈ ಬಿಲ್ಸ್, ಚೆಕ್ಸ್, ಟ್ರಾವೆಲರ್ಸ್ ಚೆಕ್, ಡ್ರಾಫ್ಟ್ ಅವೆಲ್ಲ ಏನಾಗ್ತವೆ? ಫಾರಿನ್ ಕರೆನ್ಸಿ ಇಫ್ ಇಟ್ ಈಸ್ ಪೇಯಬಲ್ ಇನ್ ಫಾರಿನ್ ಕಂಟ್ರಿ. Draft, check, letter of credit, bill of exchange drawn by bank, institution, person outside India but foreign exchange payable in Indian currency. ಸೊ ಅದು ಫಾರಿನ್ ಅಲ್ಲಿ ಅದನ್ನ ಡ್ರಾ ಮಾಡಿ ಇಂಡಿಯಾ ಒಳಗೆ ಪೇ ಮಾಡಿದ್ರು ಅಲ್ಲಿ ಎರಡು ಬೇರೆ ಬೇರೆ ಕರೆನ್ಸಿ ಇರ್ತವೆ. ಹೌದಾ? ಸೊ ಡ್ರಾನ್ ಇನ್ ಫಾರಿನ್ ಕರೆನ್ಸಿ, ಪೇಯಬಲ್ ಇನ್ ಇಂಡಿಯನ್ ಕರೆನ್ಸಿ. ಓಕೆ, ಸೊ ದೀಸ್ ಆರ್ ದ ಇಂಡಿಯನ್ ಕರೆನ್ಸಿ, ದೀಸ್ ಆರ್ ದ ಫಾರಿನ್ ಕರೆನ್ಸೀಸ್ ಅಕಾರ್ಡಿಂಗ್ ಟು ದ FEMA. Exchange rates are fixed by respective central banks of each country. Foreign exchange market takes lead from that and daily quotations are announced in different markets worldwide. The factors of demand, supply and other economic and political indicators play an important role in determining exchange rate between different currencies. So foreign exchange market. So foreign exchange market andre ಏನು? So it is a global decentralized market to exchange different currencies of the world. So foreign currency is considered as a commodity that is priced in comparison with domestic currency. ಹೌದಾ? ಸೊ ಇವಾಗ ನೀವು ನೋಡಿದ್ರೆ ಇಂಡಿಯಾ ಒಳಗ ನಾವು ಡಾಲರ್ ಅಂದ್ರೆ ಒಂದು ಕಮೋಡಿಟಿ ಅಂತ ಮಾಡ್ತೀವಿ. ಸೊ ಒಂದಿದು ನೋಡ್ರಿ, ನಾವೇನಾದ್ರು ಒಂದು ಬುಕ್, ಒಂದು ಪೆನ್ಗೆ ಎಷ್ಟಪ್ಪ ರೇಟ್ ಅಂದ್ರೆ 60 ರೂಪಾಯಿ, 50 ರೂಪಾಯಿ ಹೆಂಗೆ ಹೇಳ್ತೀವಲ್ಲ ಕಮೋಡಿಟಿಗೆ, ಅದೇ ತರ $1 it is taken as a commodity and it is expressed in Indian rupees. $1 is equal to 60 rupees. That is exchange rate or a price of $1 is 60. The rate quoted is termed as a quotation. ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಎಷ್ಟು ನಾವು ಅದನ್ನ ಡಾಲರ್ಗೆ ಇದು ಪ್ರೈಸ್ ಮಾಡಿದಂದ್ರೆ 60. Different markets may have different quotations for different currencies. Currencies are traded in pairs, dollar to yen, euro to dollar, dollar to rupee, etc. So ಒಂದು ಕರೆನ್ಸಿಗೆ ಇನ್ನೊಂದು ಕರೆನ್ಸಿ ಅಂದ್ರೆ ಅಲ್ಲೊಂದು ಪೇರ್ ಇರುತ್ತೆ. ಸೊ ಅದರಲ್ಲಿ ಅದನ್ನ ಟ್ರೇಡ್ ಮಾಡ್ತಾರೆ. ದೆನ್
Foreign exchange market is a 24 hours market that works around the clock. Its daily session starts with trading in Asia, early sunrise, moves to Europe and day ends with the trading in America. ಹೌದಾ, ಇದು ಗ್ಲೋಬಲ್ ವರ್ಲ್ಡ್ ಟೈಮಿಂಗ್ ತಗೊಳ್ತಾ ಇದ್ದಾರೆ. ಸೊ ವರ್ಲ್ಡ್ ಟೈಮಿಂಗ್, ಸೊ ಟ್ರೇಡಿಂಗ್ ಟೇಕ್ ಪ್ಲೇಸ್ ಇನ್ 20.15 GMT Sunday to 22 GMT Friday. So it is a international clock you are going to follow. So it is an OTC or a over the counter market which is not restricted to any physical place. Communication network like internet, telephone, etc. are the main modes through which buying and selling is undertaken. ಸೊ ಇವಾಗ ನೀವು ಶೇರ್ಸನ್ನು ಹೆಂಗೆ ಆನ್ಲೈನಲ್ಲಿ ಬಾಯಿಂಗ್ ಮತ್ತು ಸೆಲ್ಲಿಂಗ್ ಮಾಡ್ತಿರಲ್ಲ, ಅದೇ ಥರ ಕರೆನ್ಸಿಗಳನ್ನು ನಾವೇನು ಮಾಡ್ತೀವಿ, ಆನ್ಲೈನಲ್ಲಿ ಬಾಯಿಂಗ್ ಮತ್ತು ಸೆಲ್ಲಿಂಗ್ ಮಾಡ್ಬೋದು. ಇವಾಗ ನೀವೆಲ್ಲ ಇಂಡಿಯನ್ ರುಪೀಸನ್ನೆಲ್ಲ ಆನ್ಲೈನ್ ನೀವು ಟ್ರಾನ್ಸ್ಫರ್ ಹೆಂಗೆ ಮಾಡ್ತೀರಲ್ಲ, ಅದೇ ಥರ ಆನ್ಲೈನಲ್ಲಿ ಫಾರಿನ್ ಕರೆನ್ಸೀಸ್ ಕೂಡ ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತೀವಿ. ಸೊ ಅದಕ್ಕೆ ನಾವಿದು ಓವರ್ ದ ಕೌಂಟರ್ ಅಂತ ಹೇಳ್ತೇವೆ. Next, foreign exchange market is a wholesale market where dealing take place between brokers and a financial institution. Direct individuals ಹೋಗಿ ನಾವು RBI ಹತ್ರ ತಗೊಳ್ಳೋದಿಲ್ಲ. ಸೊ ಅದಕ್ಕೆ ಏನು ಹೇಳ್ತಾರೆ, there are some dealers or the banks who will deal with the ultimate retail participants. So here retail market foreign exchange consists of a small portion of those engaging deals between brokers and a client like importer and exporter etc. and travelers. ಸೊ ಇವಾಗ ನೋಡ್ರಿ, ನಾವು ಯಾರಿಗೆ ಫಾರಿನ್ ಕರೆನ್ಸಿನ ಕೊಡಬೇಕು, ಸೊ ಯಾರಿಂದ ನಮಗೆ ಫಾರಿನ್ ಕರೆನ್ಸಿ ತಗೊಂಡು ಕನ್ವರ್ಟ್ ಮಾಡಲಿಕ್ಕೆ ಬರ್ತಾರೆ. ಸೊ ಇದೇನು, ಇಂಪೋರ್ಟರ್ ಅಂಡ್ ಎಕ್ಸ್ಪೋರ್ಟರ್ಸ್ ನೀಡ್ ಫಾರಿನ್ ಕರೆನ್ಸಿ ಅಂಡ್ ಟ್ರಾವೆಲರ್ಸ್ ನೀಡ್ ಫಾರಿನ್ ಕರೆನ್ಸಿ. ಸೊ ಫಾರ್ ದ್ಯಾಟ್ ರೀಸನ್ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಿ ಒನ್ ಕರೆನ್ಸಿ ಇಂಟು another currency. London market is the biggest market in the world, accounting for nearly 40% of trading, followed by US dollar at 18%, Japanese yen about 6%. Due to predominance of London market, the exchange rate determined by London market has much acceptability. So ಇವಾಗ ನೋಡಿ, US 18% ಇದೆ, ಜಪನೀಸ್ ಅಲ್ಲಿ 6%, ಜಪಾನ್ ಅಲ್ಲಿ. ಸೊ ಇವಾಗ 40% ಏನಿದೆ ಎಲ್ಲ ಟ್ರೇಡಿಂಗ್, ಇಟ್ ಈಸ್ ಇನ್ ಲಂಡನ್. ಸೊ ಎಲ್ಲಿ ಹೆಚ್ಚಿಗೆ ಟ್ರೇಡಿಂಗ್ ಆಗುತ್ತಲ್ಲ ಆ ಮಾರ್ಕೆಟ್ ಅನ್ನೇ ನಾವೇನು ತಗೊಳ್ತೀವಿ, ಟೇಕನ್ ಆಸ್ ಅ ಪ್ಲೇಸ್ ವೇರ್ ದ ರೇಟ್ಸ್ ಆರ್ ಡಿಟರ್ಮೈನ್ಡ್. ದೆನ್ ಕರೆನ್ಸೀಸ್ ಆರ್ ಟ್ರೇಡೆಡ್ ಇನ್ ಪೇರ್. ಹೈಯೆಸ್ಟ್ ಟ್ರೇಡೆಡ್ ಕರೆನ್ಸೀಸ್ ಆರ್ ಯೂರೋ ಟು ಡಾಲರ್. ಸೊ ಯೂರೋ ಟು ಡಾಲರ್ ನಮಗೆ 24% ಆಗ್ತಾ ಇದೆ. ಟೋಟಲ್ ಎಕ್ಸ್ಚೇಂಜ್ ನೀವು ವರ್ಲ್ಡ್ ಅಲ್ಲಿ ತಗೊಂಡ್ರೆ ಎಲ್ಲ 100 ಡೀಲ್ಸ್ ಆದ್ರೆ ಅದರಲ್ಲಿ 24 ಡೀಲ್ಸ್ ಫಾರ್ euro and dollar. Then second place is for dollar to yen, that is 13.2%, and the pound to dollar is 9.6%. So US dollar is prominent currency, almost accounting for 90% of the exchange transaction. ಈಗ ನೋಡ್ರಿ, ಯೂರೋ ಟು ಡಾಲರ್, yen ಟು ಡಾಲರ್. ಸೊ ಈಗ ಪೇರ್ ಅಲ್ಲಿ ನೀವು ನೋಡಿದ್ರೆ 90% we are trying to convert it in US currency. So London, New York, Tokyo, Hong Kong and Singapore are the prominent trading countries. Deutsche City, Barclay, HSBC, JP Morgan, Credit Suisse, Royal Bank of Scotland, Morgan Stanley etc. are the leading currency traders. So these are the traders who are dealing in foreign exchange. As said earlier, dollar is the highest traded currency. Now you can see the ratings. So the first place is euro to US dollar, then US dollar to Japanese yen, British pound to US dollar, Australian dollar to US dollar, US dollar to Canadian dollar, US dollar to Chinese renminbi, US dollar to Swiss franc, US dollar to Hong Kong dollar, euro to Britain pound sterling. Okay, then the last 10th is US dollar to South Korean won. Okay, so now you can see almost all the currencies, they are exchanged with the, ನೋಡಿ ಇಲ್ಲಿ ಇದರಲ್ಲಿ 10 ನಲ್ಲಿ ಇದನ್ನು ಒಂದು ಬಿಟ್ರೆ ಬಾಕಿ ಎಲ್ಲ
ನೀವೇನು ನೋಡ್ಬೋದು US dollar is common, so we say 90% transactions are done in US dollar. This is a chart where you can see the percentage highest traded. Okay, 10 countries just we have discussed ಇವಾಗ ನೋಡಿದ್ವಲ್ಲ, ಅದು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ, ಯಾವ್ಯಾವ ಕರೆನ್ಸಿಯಲ್ಲಿ ಇದೆ ಅನ್ನೋದಕ್ಕೆ ಇದು ಒಂದು ನಾವು ಗ್ರಾಫನ್ನು ನೋಡ್ಬೋದು. ಸೊ ಇದು ಏಪ್ರಿಲ್ 2019 ಇದನ್ನ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಟ್ರೆನಿಯಲ್ ಸರ್ವೆಯಲ್ಲಿ ಇದನ್ನ ಅವರು ಪಬ್ಲಿಷ್ ಮಾಡಿರುವಂತ ಇದು ಲೇಟೆಸ್ಟ್ ಫಿಗರ್. Okay, so now I think in today's class you have understood what is foreign exchange, what is foreign exchange market and foreign exchange dealings. Okay, so in the next class we will take up some more topics on foreign exchange. Till then, take care. Thank you.